ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ ಇವತ್ತಿನ ಲಾಗ್ ಬಂದು ಬ್ರಹ್ಮಕಮಲ ಗೊತ್ತಲ್ವ ನಿಮಗೆ? ಬ್ರಹ್ಮಕಮಲ ನೋಡಿ, ವಾವ್ ಎಷ್ಟು ಚೆನ್ನಾಗಿ ಜೊತೆಯಲ್ಲಿ ಬೆಳೆದಿದೆ ನೋಡಿ ಇವೆರಡು. ಸೂಪರ್ ಅಲ್ವಾ? ಬ್ರಹ್ಮಕಮಲನ ಹೂವು ಬಂದು 6 ಗಂಟೆ ಮೇಲೆ ಹರಳುತ್ತೆ ಸಾಯಂಕಾಲ. ಹರಳಿ 12 ಗಂಟೆ ಅಷ್ಟೊತ್ತಿಗೆ ಫುಲ್ ಹರಳಿ ಮತ್ತೆ ಬಾಡಕ್ಕೆ ಶುರು ಆಗುತ್ತೆ. ಅದರ ಅವಧಿ ಅಷ್ಟೇ. ಅಂದರೆ ಈ ಹೂನ ನಾವು ಬೆಳಿಗ್ಗೆ ಪೂಜೆಗೆ ಇಡಬೇಕು. ಬಾಡಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ಲಾಗಲ್ಲಿ ತೋರಿಸ್ತೀನಿ. ಇದು ಬಾಡ್ದಲ್ಲೇ ಒನ್ ಡೇ ಇರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನ ನಾನು ಈ ಲಾಗಲ್ಲಿ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ಹಾಗೆ ನಿಮಗೆ ಗೊತ್ತಿರುತ್ತೆ ಅಂದ್ಕೊತೀನಿ, ಆದರೂ ತಿಳಿಸ್ತಾ ಇದ್ದೀನಿ. ಈ ಲಾಗ್ನ ಫುಲ್ ನೋಡಿ ಅಂತ ಹೇಳ್ತಾ, ಇವತ್ತು ಬಂದು ಬ್ರಹ್ಮಕಮಲ ಒಂದು 4-5 ಬಿಟ್ಟಿದ್ವು ನೋಡಿ. ಬುಡದಲ್ಲಿ 2, ಒಂದು ಇಲ್ಲಿ 2, ಜೊತೆಯಲ್ಲಿ 2 ಇದ್ದಾವೆ. 4 ಬಿಟ್ಟಿದ್ವು. ಈ 4 ಬ್ರಹ್ಮಕಮಲದಲ್ಲಿ ನಾನು ಮಾತ್ರ 2 ಕಿತ್ಕೊಂಡೋದೆ. ಫುಲ್ಲು ಹರಳಿಲ್ಲ ಅಲ್ಲಿ ನೋಡಿ, ಇನ್ನೂ ಸ್ವಲ್ಪ ಹರಳಬೇಕು. ಮನೆಗೆ ತಗೊಂಬಂದಿಟ್ಟೆ, ಫುಲ್ ಹರಳ್ತದು. ಇಟ್ಟಾದಮೇಲೆ ನೋಡಿ ಕಿತ್ಕೊಂಡ್ಬರ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ, ವಾವ್, ಸೂಪರಾಗಿ ಕಾಣಿಸ್ತಿದೆ ಅಲ್ವಾ? ಯಾರೆಲ್ಲ ಇಲ್ಲಾಗ ನೋಡ್ತಿದ್ದಾರೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ, ಇಲ್ಲಿ ಈ 2 ಬ್ರಹ್ಮಕಮಲನ ನಾನು ಮನೆಗೆ ತಗೊಂಬರ್ತಾ ಇದ್ದೀನಿ ನೋಡಿ. ಫುಲ್ ಹರಳ್ಬಿಟ್ಟಿದೆ, ಈಗ ಫುಲ್ ಓಪನ್ ಆಗಿಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಓಪನ್ ಆಗಿದೆ, ವಾವ್. ಇದನ್ನು ನಾನು ಏನು ಮಾಡಿದೆ ಗೊತ್ತಾ? ಸ್ವಲ್ಪ ಹೊತ್ತಿಟ್ಟು ಇದು ಹರಳಿದಾದಮೇಲೆ ನಿಮ್ಮನ್ನು ವಿಡಿಯೋ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದೆ. ಹರಳಿದಾದ ನಂತರ ಏನು ಮಾಡಿದೆ ಗೊತ್ತಾ? ಇದನ್ನು ಫುಲ್ ವಿಡಿಯೋ ನೋಡಿ ಏನು ಮಾಡಿದೆ ಅಂತ ಹೇಳ್ತಾ ಇದ್ದೀನಿ, ಕೊನೆಯದಾಗಿ ಹೇಳ್ತೀನಿ ನೋಡಿ. ಗುರುವಾರ ಇತ್ತು, ಗುರುವಾರ ಕಿತ್ಕೊಂಬಂದಾದಮೇಲೆ ನನ್ನ ಮನೇಲಿ ಇಟ್ಕೊಂಡ್ಬಿಟ್ಟು ಬೆಳಿಗ್ಗೆ ಪೂಜೆ ಮಾಡಬೇಕಲ್ವ, ಪೂಜೆ ಮಾಡೋ ಟೈಮಲ್ಲಿ ಓಪನ್ ನೋಡಿ ತೆಗ್ದೆ. ಎಷ್ಟು ಚೆನ್ನಾಗಿ ಹೇಗಿತ್ತೋ ಹಾಗೇ ಇದೆ ನೋಡಿ. ನೋಡಿ, ವಾವ್, ಒಂಚೂರು ಬಾಡಿಲ್ಲ. ಇದೇನು ಗೊತ್ತಾ? ಹರಳಿದ ತಕ್ಷಣ 1 ಅವರ್ ಅಷ್ಟೇ ಇರುತ್ತೆ, ಮತ್ತೆ ಮುದ್ರಕೊಂಡು ಹೋಗ್ಬಿಡುತ್ತೆ. ಇದು ಮುದ್ರಕೊಳ್ಳೋದು ಇದರ ಗುಣ. ಹಾಗಾಗಿ ಇದನ್ನು ದೇವರಿಗೆಲ್ಲ ಇಡೋಕ್ಕಾಗಲ್ಲ, ಮುದ್ರೋಗ್ಬಿಡುತ್ತೆ. ನಾವು ಬೆಳಿಗ್ಗೆ ಪೂಜೆ ಮಾಡ್ತೀವಲ್ವ, ಹೂವನ್ನ ನಾನು ಪೂಜೆಗೆ ಇಡಬೇಕು ಅಂತ ಬೇರೆ ಎಲ್ಲೋ ಇಟ್ಟಿದ್ದೆ. ಆದರೆ ಇಲ್ಲಿ ನಾನು ದೇವ್ರ ಮುಂದೆ ಇಟ್ಟೆ ನೋಡಿ. ಹೇಗಿದೆಯೋ ಹಾಗೇ ಇದೆ. ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ನೋಡಿ, ಇಡ್ತಾ ಇದ್ದೀನಿ. ಇದು ಹೇಗಿದೆಯೋ ಹಾಗೆ ಮುದ್ರಬಾರ್ದು ಅಂತ. ಸಾಯಂಕಾಲ ಹರಳಿದ ತಕ್ಷಣ 6 ಗಂಟೆಯಿಂದ 11 ಗಂಟೆ ಒಳಗಡೆ ಫುಲ್ ಹರಳಿಬಿಡುತ್ತೆ. ಅದನ್ನು ಕಿತ್ಕೊಂಬಂದು ನಾವು ಜಲ್ದಿ ಕವರಲ್ಲಿ ಹಾಕಿ ಇಟ್ಕೊಂಡ್ರೆ ಅದು ಹಾಗೇ ಇರುತ್ತೆ, ಮುದ್ರಲ್ಲ, ಬಾಡಲ್ಲ. ಹಾಗಾಗಿ ಇದನ್ನು ನಾನು ತಗೊಂಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮಾರನೇ ದಿನ ತಂದು ಪೂಜೆಗೆ ಇಟ್ಟೆ ನೋಡಿ. ಹೇಗಿದೆ? ಸೂಪರಾಗಿದೆ. ಹೇಗಿದೆಯೋ ಹಾಗೆ ಇದೆ. ಈ ವಿಡಿಯೋ ಎಲ್ರಿಗೂ ಲೈಕ್ ಆದರೆ, ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಯಾಕಪ್ಪ ಕ್ಲಿಕ್ ಮಾಡಬೇಕು ಅಂದರೆ ನಾನು ಕಳಿಸೋ ಫಸ್ಟ್ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ, ಹಾಗಾಗಿ ನೀವೇ ಫಸ್ಟ್ ನೋಡ್ಬೋದು. ಅದಕ್ಕೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.